ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಈ ಒಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೇಂದ್ರ ಸರ್ಕಾರದಿಂದ ಬಿಟ್ಟಿರುವಂತಹ ಒಂದು ಬೆಳೆ ಪರಿಹಾರ ನಿಧಿ ಏನಿದೆಯಲ್ಲ, ಯಾರಿಗೆಲ್ಲ ಎಷ್ಟೆಷ್ಟು ಜಮಾ ಆಗಿದೆ ಮತ್ತು ಅದನ್ನು ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು, ಮತ್ತು ಎಷ್ಟು ಅಮೌಂಟನ್ನು ನಿಮಗೆ ಪಾವತಿಯನ್ನು ಮಾಡಿದ್ದಾರೆ ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದರ ಬಗ್ಗೆ A to Z ಮಾಹಿತಿಯನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನೀವೇನಾದರೂ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಮತ್ತು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಕೆಳಗೆ ಕಾಣುವಂಥ ಒಂದು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು, ಹಾಗೆ ಪಕ್ಕದಲ್ಲಿ ಬರುವಂಥ ಒಂದು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿ. ಹೀಗೆ ಮಾಡೋದ್ರಿಂದ ನಾವು ಮಾಡುವಂತಹ ಮುಂದಿನ ಎಲ್ಲ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತವೆ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡ್ತಾ ಇದ್ರಲ್ಲ, ಈ ಒಂದು ನ್ಯೂಸಲ್ಲಿ ಕೊಟ್ಟಿರೋ ಹಾಗೆ ಇಲ್ಲಿ ಟೋಟಲು 27 ಲಕ್ಷ ರೈತರಿಗೆ ಈ ಒಂದು ಬೆಳೆ ಪರಿಹಾರವನ್ನು ಕೊಡಲಾಗಿದೆ. ನಮ್ಮ ಕರ್ನಾಟಕದಲ್ಲಿ 27 ಲಕ್ಷ ರೈತರಿಗೆ ಈ ಒಂದು ಬೆಳೆ ಪರಿಹಾರವನ್ನು ಕೊಡಲಾಗಿದೆ. ಟೋಟಲು 2700 ಕೋಟಿ ಬೆಳೆ ಪರಿಹಾರವನ್ನು ಕೊಡಲಾಗಿದೆ. ಯಾಕೆ 2700 ಅಂತಂದರೆ ಟೋಟಲ್ ಕೇಂದ್ರ ಸರ್ಕಾರದಿಂದ ಬಿಟ್ಟಿರುವಂಥದ್ದು ನಿಮಗೆ ಒಂದನೇ ತಿಂಗಳಲ್ಲೇ, ಇದೇ ವರ್ಷ ಒಂದನೇ ತಿಂಗಳಲ್ಲಿ 2000 ರೂಪಾಯಿ ಅಂತ ಕೇಂದ್ರ ಸರ್ಕಾರದಿಂದ ಬೆಳೆ ಪರಿಹಾರ ಅಂತ ಕೊಟ್ಟರು. ಆ ಒಂದು 2000 ರೂಪಾಯಿಯನ್ನು ಅವರು ಕಟ್ ಮಾಡಿಕೊಂಡು ಉಳಿದಿದ್ದನ್ನು ಕೊಡಲಾಗಿದೆ. ಎಲ್ಲ ರೈತರಿಂದನೂ ಆ 2000 ರೂಪಾಯಿನ ಕಟ್ ಮಾಡಿಕೊಂಡು ಉಳಿದ ಹಣವನ್ನು ನಿಮಗೆ ಪಾವತಿ ಮಾಡಿದ್ದಾರೆ. ಅದರ ಮೊತ್ತ 2700 ಕೋಟಿ ರೂಪಾಯಿ ಆಗಿದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಮ್ಮ ಒಂದು ಕಂದಾಯ ಸಚಿವರು ಹೇಳುವ ಹಾಗೆ ಟೋಟಲು 3454 ಕೋಟಿ ಒಂದು ಬೆಳೆ ಪರಿಹಾರ ಜಮೆ ಆಗಿದೆ ಅಂತ ಹೇಳಿದ್ದಾರೆ. ಈ ಒಂದು ಹಣವನ್ನು ನಿಮಗೆ ಒಂದು DBT ಮೂಲಕ, ನೇರ ನಗದು ವರ್ಗಾವಣೆ ಮೂಲಕ ನಿಮ್ಮ ಒಂದು ಎಲ್ಲ ರೈತರ ಖಾತೆಗೂ ಈ ಒಂದು ಹಣವನ್ನು ಜಮೆ ಮಾಡಿದ್ದಾರೆ. ಅದನ್ನು ಯಾವ ರೈತರಿಗೆ ಎಷ್ಟು ಜಮೆ ಮಾಡಿದ್ದಾರೆ ಏನು ಅಂತ ಇಲ್ಲಿ ಅಂಕಿಅಂಶವನ್ನು ನೋಡ್ತಾ ಹೋದರೆ, ಟೋಟಲ್ ಆಗಿ ಬರಪೀಡಿತ ತಾಲೂಕುಗಳು 223 ಆಗಿದ್ದಾವೆ. ನಮ್ಮ ಕರ್ನಾಟಕದಲ್ಲಿ 223 ಬರಪೀಡಿತ ತಾಲೂಕುಗಳಿಗೆ ಈ ಒಂದು ಬೆಳೆ ಪರಿಹಾರವನ್ನು ಕೊಡಲಾಗಿದೆ. ಬೆಳೆ ಹಾನಿ ಪ್ರದೇಶದ ಅಂದಾಜು ಟೋಟಲ್ ಎಷ್ಟು ಒಂದು ಹೊಲಕ್ಕೆ ಈ ಒಂದು ಬೆಳೆ ಹಾನಿಯಾಗಿದೆ ಅಂದರೆ ಟೋಟಲು 48.19 ಲಕ್ಷ ಹೆಕ್ಟೇರ್ ಒಂದು ಪ್ರದೇಶಕ್ಕೆ ಹಾನಿಯಾಗಿದೆ. ನಷ್ಟದ ಅಂದಾಜು ಮೊತ್ತ ನೋಡೋದಾದರೆ 35,162.05 ಕೋಟಿ ರೂಪಾಯಿ ಒಂದು ಅಂದಾಜು ಮೊತ್ತ ಒಟ್ಟು ನಷ್ಟ ಆಗಿದ್ದು ಇಷ್ಟಾಗಿದೆ. ಕೇಂದ್ರಕ್ಕೆ ಕೇಳಿದ ಬೆಳೆ ಪರಿಹಾರ ಮೊತ್ತ 4,633 ಮತ್ತು ಕೇಂದ್ರ ಸರ್ಕಾರ ನೀಡಿದಂಥದ್ದು 3,454 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಲಾಗಿದೆ ಕೇಂದ್ರ ಸರ್ಕಾರ. ಇಲ್ಲಿ ನೋಡ್ತಾ ಇದ್ರೆ ರಾಜ್ಯ ಸರ್ಕಾರ ಆ ಒಂದು ಹಣವನ್ನು ಯಾವ ರೀತಿಯಾಗಿ ರೈತರಿಗೆ ಕೊಟ್ಟಿದೆ ಅಂದರೆ ಪ್ರತಿ ಹೆಕ್ಟರ್ಗೆ ಈ ಒಂದು ಡೀಟೇಲ್ಸ್ ಎಲ್ಲ ಇರೋದು ಪ್ರತಿ ಹೆಕ್ಟರ್ಗೆ ಕೊಡಲಾಗಿದೆ. ಈ ಒಂದು ವಿಡಿಯೋನ ನಿಮಗೆ ಮೇ 6ನೇ ತಾರೀಕಿಗೆ ಮಾಡಬೇಕಿತ್ತು. ಒಂಚೂರು ಕಾರಣಾಂತರಗಳಿಂದ ನಾವು ಮಾಡಲಿಕ್ಕಾಗಿಲ್ಲ. ಈ ಒಂದು ಹಣ ಎಲ್ಲ ರೈತರಿಗೂ ಕೂಡ 6ನೇ ತಾರೀಕಿಗೆ ಬಂದಿದೆ. ಆದರೆ ಹೆಂಗೆ ಬಂದಿದೆ, ಯಾವ ರೀತಿ ಬಂದಿದೆ, ಎಷ್ಟು ಹೊಲಕ್ಕೆ ಎಷ್ಟು ಬಂದಿದೆ ಅಂತ ಯಾರಿಗೂ ಗೊತ್ತಾಗಿಲ್ಲ. ಅದಕ್ಕಾಗಿ ಈ ಒಂದು ವಿಡಿಯೋನ ನಿಮಗೆ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡ್ತಾ ಇಲ್ಲ, ಮಳೆ ಆಶ್ರಿತ ಮತ್ತು ಖುಷ್ಕಿ ಭೂಮಿಗಳಿಗೆ 8,500 ರೂಪಾಯಿ ಇದು ಒಂದು ಪ್ರತಿ ಹೆಕ್ಟರ್ಗೆ ಬಂದಿದೆ. ಮತ್ತು ನೀರಾವರಿ ಪ್ರದೇಶಕ್ಕೆ 17,000 ರೂಪಾಯಿ ಪ್ರತಿ ಹೆಕ್ಟರ್ಗೆ, ಮತ್ತು ಬಹುವಾರ್ಷಿಕ ತೋಟಗಾರಿಕೆ ಒಂದು ಹೊಲಕ್ಕೆ ಟೋಟಲ್ಲು ಒಂದು 22,500 ರೂಪಾಯಿ ಅಂತೆ. ಈ ರೀತಿಯಾಗಿ 3 ರೀತಿಯಾಗಿ ವಿಂಗಡಣೆ ಮಾಡಿ ಎಲ್ಲ ರೈತರಿಗೂ ಕೂಡ ಈ ಒಂದು ಹಣವನ್ನು ಜಮೆ ಮಾಡಿದ್ದಾರೆ. ಟೋಟಲು ಇವ್ರು ಹೇಳೋ ಪ್ರಕಾರ ಟೋಟಲು 2 ಹೆಕ್ಟರ್ಗೆ ಮ್ಯಾಕ್ಸಿಮಮ್ 2 ಹೆಕ್ಟರ್ಗೆ ಕೊಡಲಾಗಿದೆ. ಈ ಒಂದು ಬೆಳೆ ಪರಿಹಾರವನ್ನು ಮ್ಯಾಕ್ಸಿಮಮ್ 2 ಹೆಕ್ಟರ್ಗೆ ಕೊಡಲಾಗಿದೆ. ಅದು ಮಳೆ ಆಶ್ರಿತವಾಗಿರ್ಬೋದು, ನೀರಾವರಿನೂ ಆಗಿರ್ಬೋದು, ಬಹುವಾರ್ಷಿಕ ಅಥವಾ ತೋಟಗಾರಿಕೆನೂ ಆಗಿರ್ಬೋದು. ಯಾವುದೇ ಆದರೂ ಕೂಡ ಬರೀ 2 ಹೆಕ್ಟರ್ಗೆ ಅಂದರೆ ಟೋಟಲ್ 5 ಎಕರೆಗೆ ಮಾತ್ರ ಒಬ್ಬ ರೈತರಿಗೆ ಕೊಡಲಾಗುವುದು ಬೆಳೆ ಪರಿಹಾರವನ್ನು. ಅದಕ್ಕಿಂತ ಹೆಚ್ಚಿಗೆ ಯಾರಿಗೆ ಕೊಟ್ಟಿಲ್ಲ. ಇವರು ಆ ಒಂದು 2,000 ರೂಪಾಯಿಯನ್ನು ಕಟ್ ಮಾಡಿಕೊಂಡು ಉಳಿದ ಹಣವನ್ನು ಮಾತ್ರ ರೈತರಿಗೆ ಕಳಿಸಲಾಗಿದೆ. ಯಾರಿಗೆ 2,000 ರೂಪಾಯಿ ಹಣ ಜಮೆ ಆಗಿದೆ ಅವರು ತಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ಕನ್ನು ಚೆಕ್ ಮಾಡಿಕೊಂಡ್ರೆ ಮೇ 6ನೇ ತಾರೀಕಿಗೆ ಈ ಒಂದು ಹಣ ಕೂಡ ಅವರಿಗೆ ಜಮೆ ಆಗಿದೆ. ನೋಡಿದ್ರಲ್ಲ, ಈ ರೀತಿಯಾಗಿ ನಿಮಗೆ ಒಂದು ಬೆಳೆ ಪರಿಹಾರವನ್ನು ರಾಜ್ಯ ಸರ್ಕಾರ ಒಂದು ಹಣವನ್ನು ವಿಂಗಡಣೆ ಮಾಡಿ ನಿಮ್ಮ ಒಂದು ಖಾತೆಗೆ ಹಾಕಿದೆ. ಈ ರೀತಿಯಾಗಿ ನಮ್ಮ ಕಂದಾಯ ಸಚಿವರಾಗಿರುವಂತಹ ಶ್ರೀ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ. ಈ ರೀತಿಯಾಗಿ ಒಂದು ಹಣವನ್ನು ಎಲ್ಲ ರೈತರಿಗೂ ಕೂಡ ವರ್ಗಾವಣೆ ಮಾಡಲಾಗಿದೆ, ಆಲ್ರೆಡಿ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಚೆಕ್ ಮಾಡಿಕೊಳ್ಳುವುದು
ಮಾಡೋದು ಯಾವ ರೀತಿ ಅಂತ ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಮತ್ತು ನಿಮಗೆ ಹಣ ಬಂದಿಲ್ಲ ಅಂದರೆ ಏನು ಮಾಡಬೇಕು ಅಂತ ಕೂಡ ಒಂದು ವಿಡಿಯೋನ ಮಾಡಿ ಹಾಕ್ತೇನೆ. ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಪಕ್ಕದಲ್ಲಿ ಬರುವಂಥ ಬೆಲೈಕನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ನಿಮಗೆ ನಾ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಅದರ ಮೂಲಕ ನೀವು ಚೆಕ್ ಮಾಡಿಕೊಳ್ಬೋದು, ಯಾವ ರೀತಿಯಾಗಿ ನಿಮಗೆ ಒಂದು ಹಣ ಬಂದಿದೆ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಬೋದು. ಮತ್ತು ಬಂದಿಲ್ಲ ಅಂದರೆ ಏನು ಮಾಡಬೇಕು ಅಂತ ಕೂಡ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ಆ ಒಂದು ವಿಡಿಯೋದಲ್ಲಿ. ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿ. ನೋಡಿದ್ರಲ್ಲ ನಮ್ಮ ಒಂದು ಬೆಳೆ ಪರಿಹಾರವನ್ನು ಯಾವ ರೀತಿಯಾಗಿ ಹಾಕಿದ್ದಾರೆ ಅಂತ. ಈ ಒಂದು ವಿಡಿಯೋ ಏನಂತ ನಿಮಗೆ ಇಷ್ಟವಾಗಿದ್ದರೆ ಈ ಒಂದು ವಿಡಿಯೋನ ಎಲ್ಲ ರೈತರಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಒಂದು ಮಾಹಿತಿ ಗೊತ್ತಾಗುತ್ತೆ. ಶೇರ್ ಮಾಡ್ತೀರಾ ಮತ್ತು ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ತಿಳ್ಕೊತಾ ಇದ್ದೀನಿ. ಹಾಗೆ ಒಂದು ವಿಡಿಯೋಗೆ ಲೈಕ್ ಮಾಡಿ. ಧನ್ಯವಾದಗಳು.